ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಬೆಳಗಿನ ರೂಟೀನಾಗಿ ಯಾವಾಗಲೂ ರೋಸ್ಮೆರಿ ಟೀ ಮಾಡ್ಕೊಂಡು ಕುಡಿತೀನಿ. ಹಾಗೆ ಪಲಾವ್ ಎಲೆ ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಪುದೀನ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನು ನೋಡಿ, ನಾನು ಒಂದು ಬಟ್ಟೆಯಲ್ಲಿ ಒಂದು ವಾರದ ಹಿಂದೆಯೇ ಕ್ಲೀನ್ ಮಾಡಿಬಿಟ್ಟು ಕಟ್ಟಿಟ್ಟಿದ್ದೆ. ನೋಡಿ, ಇನ್ನೂ ಹಾಗೆಯೇ ಇದೆ. ಹಾಗೆ ಪುದೀನೂ ಹಾಗೆ ಒಂದು 10 ದಿವಸದ ಹಿಂದೆಯೇ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಬ್ಬದಲ್ಲೇ ಹಾಕಿಟ್ಟಿದ್ದೆ. ಅಂದರೆ ಬೇರು ಮಾತ್ರ ಕಟ್ ಮಾಡೋದು, ವಾಶ್ ಮಾಡೋದೇನಿಲ್ಲ. ವಾಶ್ ಮಾಡಿದರೆ ಕೊಳ್ತೋಗುತ್ತೆ ಎಲೆಗಳೆಲ್ಲ. ಎಷ್ಟು ಬೇಕಷ್ಟು ತಗೊಂಡು ಬೇಕಾದಾಗ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಪಲಾವಿಗೆ. ಆಮೇಲೆ ಇನ್ನೇನು ಬೇಕಂದರೆ ತೆಂಗಿನಕಾಯಿ ತುರಿ ಆದರೆ ಹಾಗೆಯೇ ಹಾಕ್ಕೊಳ್ಬೋದು. ತೆಂಗಿನಕಾಯಿ ಹೋಳುಗಳಾದರೆ ತೆಂಗಿನಕಾಯಿನ ಸ್ವಲ್ಪ ಮಿಕ್ಸಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು, ಇಲ್ಲದಿದ್ರದ್ದು ಆಮೇಲೆ ಮಸಾಲೆಯಲ್ಲಿ ರುಬ್ಬುವಾಗ ಅದು ಹಾಗೆಯೇ ಒಂದು ಪೀಸ್ ಹಾಗೆಯೇ ಇರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಫಸ್ಟೇ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಿಗೆ ಅದೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬೇಕಾದಂಥ ಮಸಾಲೆಗಳನ್ನು ಸಹ ಸೇರಿಸ್ಕೊಳ್ಳಿ. ಅದರಲ್ಲಿ ಸ್ವಲ್ಪ 1 ಇಂಚಷ್ಟು ಶುಂಠಿ ಹಾಕಿ, ಸ್ವಲ್ಪ ಕಡಿಮೆ ಹಾಕಿ. ಹಾಗೆಯೇ ಬೆಳ್ಳುಳ್ಳಿ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ ಹಾಕಿ. ಆಮೇಲೆ ಮಸಾಲೆ ಪದಾರ್ಥಗಳು ಯಾವುದೆಲ್ಲ ಅಂದರೆ ಚಕ್ಕೆ 1, 2, 3 ಎಸಳು ಚಕ್ಕೆ ಹಾಕಿ, ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸೋಂಪು ಹಾಕ್ಕೊಳ್ಬೋದು. ನಿಮಗೆ ಟೇಸ್ಟಿಗೆ ಅನುಸಾರ ಯಾವ ರೀತಿ ಹಾಕ್ಕೊಳ್ಬೋದು, ಟೇಸ್ಟಿಗೆ ಅನುಸಾರ ಹಾಕ್ಕೊಳ್ಬೋದು. ಆಮೇಲೆ ಏಲಕ್ಕಿ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆಯೇ ಸ್ವಲ್ಪ 1-2 ಇದು ಲವಂಗನೂ ಸೇರಿಸ್ಕೊಳ್ಬೋದು. ಮತ್ತು ಹಸಿಮೆಣಸಿನ್ಕಾಯಿ, ಇಲ್ಲಿ ಕ್ಲಿಪ್ಪು ಮಿಸ್ ಆಗಿದೆ. ಅದು ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ 1-2 ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನಲ್ಲ. ನಮಗೆ ದೊಡ್ಡವರಿಗೆ ಆದ್ರೇ ಸ್ವಲ್ಪ ಖಾರ ಮಾಡ್ಕೊಳ್ಳಿ. ಮತ್ತು ಅಂದರೆ ಚೆನ್ನಾಗಿ ಟೇಸ್ಟ್ ಕೊಡಬೇಕಂದ್ರೆ ಅದಕ್ಕೆ ಸ್ವಲ್ಪ 1 ಟೊಮೆಟೊ ಕಟ್ ಮಾಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳಿ. ಟೊಮೆಟೊ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ಮತ್ತು ಅದಷ್ಟು ಆದಮೇಲೆ ನಾವು ರೈಸ್ ನಮಗೆ ಎಷ್ಟು ಬೇಕೋ ಅಷ್ಟು ಮೆಷರ್ ಮಾಡ್ಕೊಳ್ಳಿ. 3 ಗ್ಲಾಸ್ 4 ಗ್ಲಾಸ್ ಎಷ್ಟು ಹಾಕ್ತಿರೋ, ಎಷ್ಟು ಜನರಿಗೆ ಬೇಕೋ ಅಷ್ಟು ಮೆಷರ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ, ಒಂದು 2ರಿಂದ 3 ಸಾರಿ ವಾಶ್ ಮಾಡಿ ಸ್ವಲ್ಪ ನೀರನ್ನು ಅದರಲ್ಲೇ ಹಾಕಿ ನೆನೆಯೋಕ್ಕೆ ಇಟ್ಟುಬಿಡಿ. ನೆನೆಯೋದ್ರಿಂದ ರೈಸ್ ಏನಾಗುತ್ತೆ ಅಂದರೆ ಬೆಂದ ಮೇಲೆ ಚೆನ್ನಾಗಿ ಉದುರಾಗಿ ಬರುತ್ತೆ ಬೆಂದ ಮೇಲೆ. ಇಲ್ಲದಿದ್ದರೆ ಸ್ವಲ್ಪ ಅಕ್ಕಿ ಅಂದರೆ ಹಾಗೇ ಇರುತ್ತೆ, ಗಟ್ಟಿ ಇರುತ್ತೆ ಅಕ್ಕಿ. ರೈಸ್ ಚೆನ್ನಾಗಿ ಬೆಂದ್ರೂ ವಿಶಿಲ್ 3-4 ಓಡಿಸಿದ್ರೂ ಅದು ಚೆನ್ನಾಗಿ ಬೇಯಲ್ಲ, ಅದಕ್ಕೋಸ್ಕರ. ಆಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಒಂದು 2ರಿಂದ 3 ಮತ್ತು ಮಸಾಲೆಗಳೆಲ್ಲ ಆಲ್ರೆಡಿ ಹಾಕಿದ್ದೀವಲ್ಲ, ಚಕ್ಕೆ ಲವಂಗ ಅದೆಲ್ಲ ಅದರಲ್ಲಿ ಹಾಕಿರೋದ್ರಿಂದ ಮತ್ತೆ ಹಾಕಿದರೆ ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಅದೆಲ್ಲ ಬಾಯಿಗೆ ಸಿಗುತ್ತೆ. ಅವರು ಪದೇ ಅದನ್ನು ಹೆಕ್ಕಿಡ್ತಾರೆ ಸೈಡಿಗೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಗ್ರೈಂಡ್ ಮಾಡೋಕ್ಕೆ ಹಾಕ್ಬಿಡ್ತೀನಿ, ಹೀಗೇ ವಾಪಸ್ ಹಾಕೋದಿಲ್ಲ ಅದನ್ನೆಲ್ಲ. ಆಮೇಲೆ ಕಟ್ ಮಾಡಿಟ್ಟಂಥ ತರಕಾರಿಗಳು ಯಾವುದ್ಯಾವುದಿದೆ ಮನೆಯಲ್ಲಿ, ಬೀನ್ಸ್ ಇರ್ಬೋದು, ಇದು ಕಡಲೆ ಇರ್ಬೋದು, ಬಟಾಣಿ ನೆನೆಸಿಟ್ಟ ಬಟಾಣಿಗಳಿರ್ಬೋದು, ಇಲ್ಲದಿದ್ದರೆ ಆಲೂಗಡ್ಡೆ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಅದನ್ನೆಲ್ಲ ಸಹ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿಬಿಡಿ. ಅದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸಿಬಿಟ್ಟು ಚೆನ್ನಾಗಿ ಬಾಡಿದ ಮೇಲೆ ಅದಕ್ಕೆ ರುಬ್ಕೊಂಡಿದ್ದಂತಹ ಮಸಾಲೆನ ಸಹ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಅದರಿಂದ ಚೆನ್ನಾಗಿ ಸ್ಮೆಲ್ ಬರಬೇಕು. ಅದು ಫ್ರೈ ಆಗಿಬಿಟ್ಟು ಅದು ಹಸಿ ವಾಸನೆ ಎಲ್ಲ ಹೋದಾಗ ಅದು ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ. ಆ ಫ್ಲೇವರ್ ಬರುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಮಗೆ ಎಷ್ಟು ರೈಸ್ ಇಟ್ಟಿದ್ದೀವಿ, ಈಗ 4 ಗ್ಲಾಸ್ ರೈಸ್ ಹಾಕಿದರೆ ಅದಕ್ಕೆ ಸರಿ ಡಬಲ್ 8 ಗ್ಲಾಸು ನೀರು ಹಾಕಬೇಕು. 3 ಗ್ಲಾಸ್ ಆದರೆ 6 ಗ್ಲಾಸ್ ನೀರು ಹಾಕಬೇಕು. ಆ ಥರ ರೆಡಿ ಮಾಡ್ಕೋಬೇಕು. ಈಗ ಫಸ್ಟಿಂದನೇ ನಾವು ಮಿಕ್ಸಿ ಜಾರಿಗೆ ಎಷ್ಟು ನೀರು ಅದು ಸಹ ಕೌಂಟ್ ಮಾಡಿ ಹಾಕಬೇಕು. ಹೆಚ್ಚು ಕಡಿಮೆ ಆದರೆ ಅದು ಅನ್ನ ಜಾಸ್ತಿ ಬೆಂದೋಗ್ಬಿಡುತ್ತೆ ಮತ್ತು ಪಲಾವು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಎಲ್ಲ ನೀರು ಯಾವ ನೀರು ಸೇರಿಸ್ತೀರೋ ಎಲ್ಲವನ್ನು ಕೌಂಟ್ ಮಾಡಬೇಕು. ಈಗ 1 ಗ್ಲಾಸ್ ಮಿಕ್ಸಿ ಜಾರಿಗೆ ಹಾಕಿದರೆ ಅಂತ ಅದು ಸಹ ಕೌಂಟ್ ಮಾಡ್ಕೊಳ್ಳಿ. 1 ಗ್ಲಾಸ್ ಮಿಕ್ಸಿ ಜಾರಿಗೆ ಹಾಕಿದ್ದು, ಆಮೇಲೆ ಮತ್ತೆ ಪುನಃ 4 ಗ್ಲಾಸ್ ರೈಸ್ ಆದರೆ 7 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. ಆ ಥರ ಮಾಡಿ ಈಗೆಲ್ಲ ಚೆನ್ನಾಗಿ ಮಸಾಲೆನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಅಂದರೆ ಉಪ್ಪು ಸ್ವಲ್ಪ ಖಡಕ್ಕಾಗಿದ್ರೇ ರೈಸು ಹಾಕಿದ ಮೇಲೆ ಪಲಾವ್ ರೆಡಿ ಆದಮೇಲೆ ಸರಿಯಾಗಿ ಬರುತ್ತೆ. ಉಪ್ಪು ಇವಾಗ ಸ್ವಲ್ಪ ಕಡಿಮೆ ಹಾಕಿದರೆ ಆಮೇಲೆ ರೆಡಿಯಾದಾಗ ಅದು ಚಪ್ಪೆ ಆಗಿಬಿಡುತ್ತೆ. ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ, ಅವನಿಗೆ ಬೆಳಗ್ಗೆಯಿಂದ ಓದ್ಕೊಳ್ತಿದ್ದ. ಅದಕ್ಕೆ ಅವನಿಗೊಂದು ರೂಟೀನಾಗಿ ಯಾವಾಗಲೂ 1 ಗ್ಲಾಸ್ ಬಿಸಿನೀರು ಕುಡಿಸ್ತೀನಿ. ಬಿಸಿನೀರು ತಗೊಂಡೋಗಿ ಕೊಟ್ಟು ಅಷ್ಟರಲ್ಲಿ ಪಲಾವ್ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಪಲಾವ್ ಕುದೀತಾ ಇದ್ದಾಗೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದ್ದ ಮೇಲೆ ಒಂದು ಸಾರಿ ಟೇಸ್ಟ್ ನೋಡಿಕೊಂಡೆ. ಅಂದರೆ ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಖಡಕ್ಕಾಗಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನೆನೆಸಿಟ್ಟಂಥ ರೈಸ್ ಇತ್ತಲ್ಲ, ಅದು ಒಳ್ಳೆ ನೀರು ಅಂದರೆ ಫಿಲ್ಟರ್ ನೀರಲ್ಲಿ ಚೆನ್ನಾಗಿರುವ ನೀರಲ್ಲೇ ನೆನೆಸಿಟ್ರೆ ಅದೇ ನೀರನ್ನು ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡು ನೆನೆಸಿಡಿ. ಅಥವಾ ನೀವು ಅದು ಚೆಲ್ಬಿಟ್ಟು ಬೇಕಿದ್ದರೆ ಬೇರೆ ನೀರನ್ನು ಹಾಕ್ಬೋದು. ನಾನೆಲ್ಲ ಚೆಲ್ಬಿಟ್ಟು ರೈಸ್ ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ಇನ್ನು ಅದಕ್ಕೆ ಮೆಷರ್ಮೆಂಟ್ ಎಷ್ಟು ಗ್ಲಾಸ್ ನೀರು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ವಿಷಲ್ ಕೂಗಿಸಿ 3 ವಿಷಲ್ ಹಾಕಿದರೆ
ಸಾಕಾಗುತ್ತೆ. ಅವರವರ ಕುಕ್ಕರ್ ಮೇಲೆ ಡಿಪೆಂಡ್. ಅಷ್ಟರಲ್ಲಿ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತಂದರೆ ಪಲಾವ್ಗೆ ಏನಾದರೂ ಒಂದು ಸೈಡ್ ಡಿಶ್ ಅಂತ ಇದ್ದರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ಮತ್ತು ಅವನಿಗೆ ಸ್ಕೂಲಿಗೆ ಬಾಕ್ಸಿಗೆಲ್ಲ ಆಗಬೇಕಲ್ಲ, ಅದಕ್ಕೋಸ್ಕರ ಇನ್ನು ಮತ್ತೆ ಪುನಃ ಕರಿ ಮಾಡೋದು, ಬೇರೆ ಬೇರೆ ತಿಂಡಿ ಮಾಡೋಕ್ಕೆಲ್ಲ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ನಾನೊಂದು ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿರೋ ಹಣ್ಣಾದ ಟೊಮೆಟೊನ ತಗೊಂಡು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ 2ರಿಂದ 3 ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕು ಅದರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಷ್ಟರಲ್ಲಿ ಕುಕ್ಕರ್ ವಿಸಿಲಾಗುತ್ತೆ ನೋಡಿ, ರೆಡಿಯಾಗಿರುತ್ತೆ. ನಮ್ಮ ಸಲಾಡ್ ಆಗುವಷ್ಟೊತ್ತಿಗೆ ಪಲಾವ್ ಸಹ ರೆಡಿಯಾಗಿರುತ್ತೆ. ಅದು ವಿಸಿಲ್ ಹೋದರೆ ಆಯಿತು. ಮತ್ತು ನಾವು ಪ್ಯಾಕೆಟ್ ಮೊಸರು ಇವತ್ತು ಯೂಸ್ ಮಾಡಿದೆ, ಅಂದರೆ ಮನೆಯಲ್ಲಿ ಮೊಸರು ಇರಲಿಲ್ಲ, ಅದಕ್ಕೋಸ್ಕರ ಪ್ಯಾಕೆಟ್ ಮೊಸರು ತಂದು ಇಟ್ಕೊಂಡಿದ್ದೆ. ಆ ಪ್ಯಾಕೆಟ್ ಮೊಸರನ್ನು ಪ್ಯಾಕೆಟಲ್ಲೇ ಇಟ್ಕೊಂಡಂದರೆ ನಮಗೆ ಪ್ಯಾಕೆಟಲ್ಲೇ ಯೂಸ್ ಮಾಡಿ ಹಾಗೇ ಇಡುವ ಬದಲಿಗೆ ಒಂದು ಪಾತ್ರೆಯಲ್ಲಿ ಅದರಲ್ಲಾದ್ರೂ ಹಾಕ್ಕೊಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊಸರು. ಇಲ್ಲದಿದ್ದರೆ ಕವರ್ ಸುತ್ತ ಎಲ್ಲ ಅದು ಹುಳಿ ಹುಳಿ ಒಂಥರ ಹಾಳಾಗಿಬಿಡುತ್ತೆ ಮೊಸರು ಬೇಗನೆ. ಮತ್ತು ಚಿಕ್ಕ ಮಕ್ಕಳು ಇರೋದ್ರಿಂದ ಆವಾಗ ಹೋಗಿ ಮೊಸರು ಬೇಕು ಅಂತ ಪ್ಯಾಕೆಟನ್ನೇ ತಗೊಂಡ್ಬಿಟ್ಟು ಎಲ್ಲ ಚೆಲ್ಬಿಡ್ತಾರೆ. ಅದಕ್ಕೋಸ್ಕರ ನಾನೊಂದು ಪಾತ್ರೆಯಲ್ಲಿ ಹಾಕಿ ಈ ಥರ ಇಟ್ಬಿಡ್ತೀನಿ. ಎಷ್ಟು ಬೇಕಷ್ಟು ಸಲಾಡಿಗೆ ಬೇಕಾದಷ್ಟನ್ನು ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಸಲಾಡ್ ರೆಡಿ ಆಯಿತು.